ಇವಾಗ ಟ್ರಯಾಂಗಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡೋಣ ಅಂದರೆ ವಿಲ್ ಅಂಡರ್ಸ್ಟ್ಯಾಂಡ್ ಸಮ್ ಆಫ್ ದ ಬೇಸಿಕ್ಸ್ ಆಫ್ ಆ್ಯಂಗಲ್ಸ್ ಮತ್ತು ಬೇಸಿಕ್ಸ್ ಆಫ್ ಟ್ರಯಾಂಗಲ್ಸ್ ಏನಿದೆ ಅಂತ ಒಂದಷ್ಟು ಅರ್ಥ ಮಾಡ್ಕೊಳ್ಳೋಣ. ಸೊ ಬೇಸಿಕ್ಸ್ ಆಫ್ ಆ್ಯಂಗಲ್ಸ್ ಅಂತ ಬಂದಾಗ ವಿ ಆರ್ ಸೀಯಿಂಗ್ ಹಿಯರ್ ಏನಂತ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಬರ್ತಾ ಇದೆ. ವಾಟ್ ಈಸ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್, ವಾಟ್ ಈಸ್ ಆಲ್ಟರ್ನೇಟ್ ಆ್ಯಂಗಲ್ಸ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂದ್ರೇನು, ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಅಂದ್ರೇನು, ಆಫ್ ಎ ಟ್ರಯಾಂಗಲ್ ಅಂದ್ರೇನು, ಇಫ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ದೆನ್ ದರ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದ್ರೇನು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದ್ರೇನು, ಆ್ಯಂಡ್ ದೆನ್ ಏರಿಯಾ ಆಫ್ ಎ ಟ್ರಯಾಂಗಲ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ವಿಲ್ ಟಾಕ್ ಅಬೌಟ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಸೊ ನಾನೇನು ಹೇಳ್ತೀನಿ ಅಂದರೆ, ಸೊ ಇಫ್ ವಿ ಆರ್ ಹ್ಯಾವಿಂಗ್ ಟೂ ಪ್ಯಾರಲಲ್ ಲೈನ್ಸ್, ಎರಡು ಪ್ಯಾರಲಲ್ ಲೈನ್ಸ್ ಇರ್ತವೆ. ಸೊ ಎರಡು ಪ್ಯಾರಲಲ್ ಲೈನ್ಸ್, ಇದು ಒಂದು ಎಕ್ಸ್, ಇದು ಒಂದು ವೈ. ಓಕೆ, ಇದು ಒಂದು ಎಮ್, ಇದು ಒಂದು ಎನ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಒಂದು ಲೈನ್ ಪಾಸ್ ಆಯಿತು ಅಂದ್ಕೊಳ್ರಿ, ಟ್ರಾವರ್ಸ್ ಆಯಿತು. ಸೊ ದಿಸ್ ಕ್ಯಾನ್ ಬಿ ಎ and this can be B. ಸೊ ಏನಾಗುತ್ತೆ ಅಂದರೆ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ ಅಂತಂದರೆ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ, ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ. ಈ ಆ್ಯಂಗಲ್ಸ್ನ ಏನಂತಾರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರೀತಾರೆ. ಈ ಆ್ಯಂಗಲ್ಸ್ನ ಏನಂತಾರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಕರೀತಾರೆ. ಇದನ್ನು ಸೊ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎರಡು ಥರ ಹೇಳ್ಬೋದು. ಎರಡು ಲೈನ್ ಪ್ಯಾರಲ್ ಇತ್ತು ಅಂತಂದರೆ ಯಾವುದರ ಒಂದು ಲೈನ್ ಟ್ರಾವರ್ಸ್ ಮಾಡ್ತಿತ್ತು ಅಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಫಾರ್ಮ್ ಆಗುತ್ತೆ. ಇಫ್ ದ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ವಿ ಕ್ಯಾನ್ ಆಲ್ಸೋ ಟೆಲ್ ದಟ್ ಟೂ ಲೈನ್ಸ್ ಆರ್ ಪ್ಯಾರಲಲ್ ಅಂತ. ಎರಡು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ದರೆ ಎರಡು ಲೈನ್ ಪ್ಯಾರಲಲ್ ಅಂತಲೂ ಹೇಳ್ಬೋದು. ಸೊ ಇನ್ನೊಂದು ಹೇಳಬೇಕು ಅಂತ ಏನಂದರೆ ಕರಸ್ಪಾಂಡಿಂಗ್ ಆ್ಯಂಗಲ್ಸಲ್ಲಿ ಲೈನ್ ಇದೇ ಥರ ಡೈರೆಕ್ಷನ್ ಪಾಸ್ ಆಗಬೇಕು ಅಂತೇನಿಲ್ಲ. ಸೊ ಇಲ್ಲಿ ಕೂಡ ಮತ್ತೊಂದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಇದ್ದಾವೆ. ಅದೇನಂತಂದರೆ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ದಿಸ್ ಒನ್ ಈಸ್ ಈಕ್ವಲ್ ಇದು ಒನ್ ಅಂತ ತೊಗೊಳ್ಳೋಣ, ಇದು 2, ದಿಸ್ ಆಲ್ಸೋ ಎ ಕರಸ್ಪಾಂಡಿಂಗ್ ಆ್ಯಂಗಲ್ 2. ಸೊ ಇದು ಕೂಡ ಕರಸ್ಪಾಂಡಿಂಗ್ ಆ್ಯಂಗಲ್ಲೇ. ಸೊ 3, ಸೊ ಇದು 4, ಇದು 4. ಆಮೇಲೆ ಲೈನ್ ಇದೇ ಥರ ಟ್ರಾವರ್ಸ್ ಆಗಬೇಕು ಅಂತಿಲ್ಲ. ಸೊ ಲೈನ್ ಕೂಡ ಏನಾಗ್ಬೋದು ಅಂದರೆ ಲೈನ್ ಕೂಡ ಈ ಡೈರೆಕ್ಷನಲ್ಲೂ ಕೂಡ ಟ್ರಾವರ್ಸ್ ಆಗ್ಬೋದು. ಸೊ ಇಲ್ಲೂ ಏನಾಗುತ್ತೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಎಲ್ಲಿ ಬರುತ್ತೆ, ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಸೇಮ್. ಸೊ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 1, angle 2 is equal to angle 2, angle 3 is equal to angle 3, angle 4 is equal to angle 4. ಇವೆಲ್ಲ ಏನಾಗುತ್ತೆ ಅಂದರೆ ಇವೆಲ್ಲ ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಓಕೆ, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು ಕಲ್ತ್ಕೊಂಡು ಏನಂತ ಕರಸ್ಪಾಂಡಿಂಗ್ ಇದು ಟ್ರಯಾಂಗಲ್ಸಲ್ಲಿ ಹೇಗೆ ಬರುತ್ತೆ, ಇದು ಟ್ರಯಾಂಗಲ್ಸ್ ಹೇಗೆ ಬರುತ್ತೆ ಅಂತಂದರೆ ನೋಡಿ ಈ ಥರ ಒಂದು ಟ್ರಯಾಂಗಲ್ ಇತ್ತು ಅಂದ್ಕೊಳ್ಳೋಣ. ದಿಸ್ ಈಸ್ ಅ ಟ್ರಯಾಂಗಲ್. ಈ ಥರ ಒಂದು ಟ್ರಯಾಂಗಲ್ ಇತ್ತು. ಟ್ರಯಾಂಗಲ್ದು ಸೈಡ್ಸ್ ಬಂದು ಎ, ಬಿ ಮತ್ತು ಸಿ. ಇಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಹೇಗೆ ಬರುತ್ತೆ. ಸೊ ಇಫ್ ಎ ಲೈನ್ ಇಸ್ ಪ್ಯಾರಲಲ್, ಯಾವುದು ಇ ಮತ್ತು ಎಫ್ನ ಪ್ಯಾರಲಲ್ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಇ ಆ್ಯಂಡ್ ಎಫ್ ಇಸ್ ಪ್ಯಾರಲಲ್ ಟು ಇ ಎಫ್ ಇಸ್ ಪ್ಯಾರಲಲ್ ಟು ಬಿ ಸಿ. ಇ ಎಫ್ ಇಸ್ ಪ್ಯಾರಲಲ್ ಟು ಬಿ ಸಿ ಅಂದರೆ ಇಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಯಾವುದು, ಇಲ್ಲಿ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಬಂದು ಆ್ಯಂಗಲ್ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ, ಆ್ಯಂಗಲ್ ಎಫ್ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ, ಆ್ಯಂಗಲ್ ಇ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ, angle E is equal to angle B, angle B is equal to angle angle F is equal to angle C. ಸೊ ಇದು ಟ್ರಯಾಂಗಲ್ಸಲ್ಲಿ ಈ ಥರ ಅಪ್ಲೈ ಆಗುತ್ತೆ. ಸೊ ನೋಡ್ಕೊಂಬೋಣ. ಸೊ ಅದೇ ಥರದೇ ನಾವು ಇವಾಗ ಏನು ಮಾಡೋಣ ಅಂದರೆ ವಿಲ್ ಜಸ್ಟ್ ಹ್ಯಾವ್ ಎ ಲುಕ್ ಆನ್ ಆಲ್ಟರ್ನೇಟ್ ಆ್ಯಂಗಲ್ಸ್. ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂದರೆ ಏನು? ಸೊ ಆಲ್ಟರ್ನೇಟ್ ಆ್ಯಂಗಲ್ಸ್ ಬಂದರೆ ಅದು ಥರ ಆಲ್ಟರ್ನೇಟ್ ಆ್ಯಂಗಲ್ಸ್ ಕೂಡ ಪ್ಯಾರಲಲ್ ಲೈನ್ಸ್ಗೆ ಅಪ್ಲೈ ಆಗೋದು. ಸೊ ಪ್ಯಾರಲಲ್ ಲೈನ್ಸ್ ಯಾವ ಥರ ಇರುತ್ತೆ, ಈ ಎರಡು ಲೈನ್ ಪ್ಯಾರಲಲ್ ಲೈನ್ಸ್ ಅಂತ ಅಂದ್ಕೊಂಡ್ರೆ ದೇರ್ ಆರ್ 2 ಪ್ಯಾರಲಲ್ ಲೈನ್ಸ್ ಅಂತ ಅಂದ್ಕೊಂಡ್ರೆ ಯಾವುದೇ ಒಂದು ಲೈನ್ ಈಗ ಟ್ರಾವರ್ಸ್ ಆದಾಗ ಆಲ್ಟರ್ನೇಟ್ ಆ್ಯಂಗಲ್ಸ್ ಅಂತಂದರೆ ಇಟ್ ವಿಲ್ ಬಿ ದೇರ್ ಇನ್ ದ ಝೆಡ್ ಶೇಪ್. ನೋಡಿ ಈ ಆ್ಯಂಗಲ್ಲು ಸೇಮು. ದಿಸ್ ಈಸ್ ಕಾಲ್ಡ್ ಆಸ್ ಆಲ್ಟರ್ನೇಟ್ ಆ್ಯಂಗಲ್ಸ್, ಆ್ಯಂಗಲ್ 1, ಆ್ಯಂಗಲ್ 1. ಸೊ ಈ ಲೈನ್ನ ನಾವೇನಂತ ಅನ್ಕೊಬೋದು ಎಕ್ಸು, ಈ ಲೈನ್ ಏನು ಅನ್ಕೊಬೋದು ನಾವು ವೈ ಅಂತ ಅನ್ಕೊಬೋದು, ಎಕ್ಸ್ ವೈ ಎ ಬಿ. ಸೊ ಈ ಲೈನ್ನ ನಾವೇನು ಅನ್ಕೊಬೋದು ಆಲ್ಟರ್ನೇಟ್ ಈ ಲೈನ್ ಓಕೆ ಎ ಬಿ ಮತ್ತು ಇದನ್ನು ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಎಟ್ ಯಾವುದು ಎಮ್ ಆ್ಯಂಡ್ ಎನ್ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ ಎಕ್ಸ್ ಎಮ್ ಎನ್
ಆ್ಯಂಗಲ್ XMN is equal to angle BNY. ಇದು ಆಲ್ಟರ್ನೇಟ್ ಆ್ಯಂಗಲ್ಸ್ ಇದು. ಸೊ ಇದು ಯಾವ ಶೇಪಲ್ಲಿದೆ, ಇದು ನೀವು ನೋಡ್ಬೋದು, ಇದು Z ಶೇಪಲ್ಲಿದೆ. ಇದು ಯಾವ ಶೇಪಲ್ಲಿದೆ, ಇದು Z ಶೇಪಲ್ಲಿದೆ. ಸೊ ಇದೇ ಥರ ಇನ್ನೊಂದು ಆಲ್ಟರ್ನೇಟ್ ಆ್ಯಂಗಲ್ ಇದೆ ಇದರಲ್ಲಿ. ಯಾವುದದು? ದಿಸ್ ಈಸ್ ಒನ್ ಮೋರ್ ಆಲ್ಟರ್ನೇಟ್ ಆ್ಯಂಗಲ್. ಯಾವುದು? ಆ್ಯಂಗಲ್ 2. ಆ್ಯಂಗಲ್ 2 ನೀವು ನೋಡ್ಬೋದು. ಈ ಆ್ಯಂಗಲ್ ಇದು ಕೂಡ Z ಶೇಪಲ್ಲಿದೆ. ಓಕೆ, ಸೊ ಇದು ಟ್ರಯಾಂಗಲ್ಗೆ ಹೇಗೆ ಅಪ್ಲೈ ಆಗುತ್ತೆ? ಅಂತಂದರೆ ಐ ವಿಲ್ ಶೋ ಯು. ಸೊ ಯಾವುದೇ ಒಂದು ಟ್ರಯಾಂಗಲ್ ಪಡೆದ ನಮಗೆ ಹೇಗೆ ಅಪ್ಲೈ ಆಗುತ್ತೆ? ಸೊ ನಾವು ಏನು ಮಾಡೋಣ ಅಂತಂದರೆ, ನಾವು ಒಂದು ಟ್ರಯಾಂಗಲ್ ತೊಗೊಳ್ಳೋಣ. ಲೆಟ್ ಅಸ್ ಟೇಕ್ ಒಂದು ಟ್ರಯಾಂಗಲ್. ಇಲ್ಲಿ ನೋಡಿ, ಲೆಟ್ ಅಸ್ ಟೇಕ್ ಎ ಟ್ರಯಾಂಗಲ್. ಈ ಥರ ಪ್ಯಾರಲಲ್ ಲೈನ್ಸ್ ಇರುತ್ತೆ. ಸೊ ಈ ಥರ ಪ್ಯಾರಲಲ್ ಲೈನ್ಸ್ ಇದ್ದಾಗ ಏನಾಗುತ್ತೆ, ಸೊ ಈ ಆ್ಯಂಗಲ್ ಏನಾಗಿದೆಯಲ್ಲ, ಈ ಆ್ಯಂಗಲ್ಗೆ ಈಕ್ವಲ್ ಆಗುತ್ತೆ. ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 1 ಹಿಯರ್. Triangle is ABC. Okay, it is in having a line DE which is intersecting at points D and E on lines A and B. Okay, ಇದನ್ನು F ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಆಲ್ಟರ್ನೇಟ್ ಆ್ಯಂಗಲ್ಸ್ ಎಲ್ಲಿ ಈಕ್ವಲ್ ಆಯಿತು. ಸೊ ಆ್ಯಂಗಲ್ E is equal to ಆ್ಯಂಗಲ್ 1. ಸೊ ಯಾಕೆ? ಬಿಕಾಸ್ DE is parallel to BC. ಇದು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗುತ್ತೆ. ಸೊ ಇದು ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇಲ್ಲೇನಾಗುತ್ತೆ, ಆ್ಯಂಗಲ್ DEC is equal to angle ECF. So these are alternate angles. And next we will come with the vertically opposite angles. Vertically opposite angles andre ಏನು? ಸೊ ವರ್ಟಿಕಲಿ ಆಪೋಸಿಟ್ ಅಂದರೆ ದೇರ್ ಆರ್ 2 ಲೈನ್ಸ್ ವಿಚ್ ಆರ್ ಕ್ರಾಸಿಂಗ್ ಎಟ್ ಈಚ್ ಅದರ್. 2 ಲೈನ್ಸ್ ಇರುತ್ತೆ, ಈ ಥರ ಕ್ರಾಸ್ ಆಗ್ತಾ ಇರುತ್ತೆ. ಇದನ್ನು XY ಅಂತ ಅಂದ್ಕೊಳ್ಳೋಣ. ಈ ಲೈನ್ನ MN ಅಂತ ಅಂದ್ಕೊಳ್ಳೋಣ. ಸೊ XY MN ಅಂತ ಅಂದಾಗ ಈ ಲೈನ್ಸ್ ಏನಾಗುತ್ತೆ ಇಲ್ಲಿ, ಯೂಶಲಿ ದೀಸ್ ಆರ್ ದ ಸಮಥಿಂಗ್ಸ್ ಲೈಕ್ಸ್ ಆ್ಯಂಗಲ್ 1 ಈಸ್ ಈಕ್ವಲ್ ಟು ಆ್ಯಂಗಲ್ 1, ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 2. ಸೊ ಇದೆಲ್ಲ ಉಪಯೋಗಕ್ಕೆ ಬರುತ್ತೆ ವೆನ್ ವಿ ಆರ್ ಲುಕಿಂಗ್ ವಿತ್ ರೆಸ್ಪೆಕ್ಟ್ ಟು ಟ್ರಯಾಂಗಲ್ಸ್ ಅಥವಾ ಟ್ರಯಾಂಗಲ್ಸ್ ಅನ್ನು ನೋಡ್ತೀನಿ. ಸೊ ಯಾವುದೇ ಒಂದು ಟ್ರಪೀಸಿಯಮ್ ಅಂತ ಕೊಟ್ಟಾಗ, ಇಫ್ ಯು ಟೇಕ್ ಎ ಟ್ರಪೀಸಿಯಮ್, ಸಿ ಇದರ ಡಯಾಗ್ನಲ್ಸ್ ಈ ಥರ ಜಾಯ್ನ್ ಆಗುತ್ತೆ, ಈ ಥರ ಡಯಾಗ್ನಲ್ಸ್ ಇದ್ರ ಥರ ಜಾಯ್ನ್ ಆಗುತ್ತೆ, ಆ್ಯಂಡ್ ಇದ್ರ ಸೈಡ್ಸು ಈ ಥರ ಜಾಯ್ನ್ ಆಗುತ್ತೆ. ಸೊ A B C D ಇಲ್ಲಿ ನೋಡ್ಬೋದು. ದಿಸ್ ಆ್ಯಂಗಲ್ ಇಸ್ ಈಕ್ವಲ್ ಟು ದಿಸ್ ಆ್ಯಂಗಲ್ 1 ಅಂತ ಇದನ್ನು O ಅಂತ ಅನ್ಕೊಂಡು ನಾವು ದಿಸ್ ಪಾಯಿಂಟ್ ಇಸ್ O, ಆ್ಯಂಡ್ ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 2 ಈಸ್ ಈಕ್ವಲ್ ಟು ಆ್ಯಂಗಲ್ 2. ಸೊ ಏನಾಯಿತು, ಸೊ ಈ ಥರ ಬರುತ್ತೆ. ಸೊ ವೆನ್ ವಿ ಆರ್ ವರ್ಕಿಂಗ್ ಆನ್ ಎ ಟ್ರಪೀಸಿಯಮ್, ಯಾವ್ದಾರ ಟ್ರಪೀಸಿಯಮ್ ಪ್ರಾಬ್ಲಮ್ ಮೇಲೆ ವರ್ಕ್ ಮಾಡಬೇಕಂದ್ರೆ, ಇಲ್ಲ ಯಾವುದೋ ಕ್ವಾಡ್ರಿಲ್ಯಾಟ್ರಲ್ ಪ್ರಾಬ್ಲಮ್ಸ್ ಮೇಲೆ ವರ್ಕ್ ಮಾಡಬೇಕಾದ್ರೆ, ಈ ಡಯಾಗ್ನಲ್ಸ್ ಕ್ರಾಸ್ ಆದಾಗ ಏನಾಗುತ್ತೆ, ಈ ಥರ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದೋಸ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಏನು, ದೇ ಆರ್ ಈಕ್ವಲ್. ಸೊ ಇಲ್ಲಿ ಯಾವ ಆ್ಯಂಗಲ್ಸ್ ಈಕ್ವಲ್ಲು, angle AOB is equal to angle DOC. Angle BOC is equal to angle AOD. ಸೊ ಈ ಥರ ಬರುತ್ತೆ. ಸೊ ವರ್ಟಿಕಲ್ ಆ್ಯಂಗಲ್ಸ್ ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ನಾವೇನು ಮಾಡೋಣ, ವಿ ವಿಲ್ ಗೋ ವಿತ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಸೊ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂದರೆ ಏನು? Angle sum property of triangle ಅಂತಂದರೆ ಇಟ್ ವೆರಿ ಸಿಂಪಲ್. ಇಟ್ ಈಸ್ ನಥಿಂಗ್ ಬಟ್ ಆ್ಯಕ್ಚುಲಿ ದಿ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಏನು 90 ಡಿಗ್ರಿ ಅಂತ 180 ಡಿಗ್ರಿ ಅಂತ ಅರ್ಥ ಅಷ್ಟೇ. ಸೊ ಈ ಥರ ಒಂದು ಟ್ರಯಾಂಗಲ್ ಇರುತ್ತೆ. A B C ದಿ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ 1 2 3 ಅಂತ ತೊಗೊಂಡು ಈ ಆ್ಯಂಗಲ್ಸ್ನ, ಈ ಆ್ಯಂಗಲ್ನ 1 ಅಂತ ತೊಗೊತೀನಿ, ಈ ಆ್ಯಂಗಲ್ನ 2 ಅಂತ ತೊಗೊತೀನಿ, ಈ ಆ್ಯಂಗಲ್ನ 3 ಅಂತ ತೊಗೊತೀನಿ. ಇದರ ಅರ್ಥ ಏನಂತಂದರೆ ಆ್ಯಂಗಲ್ A plus angle B plus angle C is equal to 180 degree. ಅಂದರೆ angle 1 plus angle 2 plus angle 3 is equal to 180 degree ಅಂತ ಅರ್ಥ. ದಿಸ್ ಈಸ್ ಕಾಲ್ಡ್ ಆಸ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂತ.
ಇನ್ನೊಂದು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಟಾಪಿಕ್ ಈಸ್ ಸಮಥಿಂಗ್ ಲೈಕ್ ಇಫ್ ಸೈಡ್ಸ್ ಆರ್ ಈಕ್ವಲ್ ದೆನ್ ದಟ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅಂದರೆ ಅರ್ಥ ಏನು? ಇಫ್ ಸೈಡ್ಸ್ ಆರ್ ಈಕ್ವಲ್ ದೆನ್ ದಟ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂದರೆ ಅರ್ಥ ಏನು? ಸೊ ಇದರ ಅರ್ಥ ಏನಂತ ಅಂದರೆ, ಯಾವುದೇ ಒಂದು ಐಸೋಸೆಲಸ್ ಟ್ರಯಾಂಗಲ್ ತಗೊಂಡಾಗ, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಐಸೋಸೆಲಸ್ ಟ್ರಯಾಂಗಲ್. ಒಂದು ಐಸೋಸೆಲಸ್ ಟ್ರಯಾಂಗಲ್ ತೊಗೊತೀನಿ. ಎ ಬಿ ಸಿ. ಐಸೋಸೆಲಸ್ ಟ್ರಯಾಂಗಲ್ ಅಂದ್ರೇನು? ಎ ಬಿ ಈಸ್ ಈಕ್ವಲ್ ಟು ಎ ಸಿ ಅಂತ ಅಂದ್ಕೊಂಡ್ರೆ, ಈ ಟ್ರಯಾಂಗಲಲ್ಲಿ ಎ ಬಿ ಈಸ್ ಈಕ್ವಲ್ ಟು ಎ ಸಿ ಆಯಿತು ಅಂತಂದರೆ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗುತ್ತೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗುತ್ತೆ. ಇದು ಇದೇ ಥರ ಆಗಬೇಕು ಅಂತೇನಿಲ್ಲ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಸೈಡ್ಸ್ ಎ ಬಿ. ಈ ಎ ಬಿ ಆಪೋಸಿಟ್ ಇರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಸಿ. ಈ ಎ ಸಿ ಆಪೋಸಿಟ್ ಇರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಬಿ. ಸೊ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಯಿತು. ಸೊ ಇದು ಒಂದು. ಇನ್ನೊಂದು ಟ್ರಯಾಂಗಲ್ ತೊಗೊತೀನಿ. ಸೊ ನಾವೇನು ನೋಡಬೇಕಾಗಿರೋದು ಅಂದರೆ, ಯಾವ ಟ್ರಯಾಂಗಲಲ್ಲಿ ಯಾವ ಸೈಡ್ಸ್ ಈಕ್ವಲ್ ಇದೆ ಅಂತ ನೋಡಬೇಕು ಅಷ್ಟೇ, ಇನ್ನೇನಿಲ್ಲ. ಎ ಬಿ ಸಿ. ಇಫ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ, ಯಾವುದು ಎ ಬಿ ಈಸ್ ಈಕ್ವಲ್ ಟು ಬಿ ಸಿ? ಈ ಸೈಡು ಈ ಸೈಡ್ ಈಕ್ವಲ್ ಇತ್ತು ಅಂತಂದರೆ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಆ್ಯಂಗಲ್ ಎ ಇದಕ್ಕೆ ಆಪೋಸಿಟ್ ಇರುವಂಥ ಆ್ಯಂಗಲ್ ಯಾವುದು? ಆ್ಯಂಗಲ್ ಸಿ. ಸೊ ಎ ಬಿಗೆ ಆಪೋಸಿಟ್ ಇರೋ ಆ್ಯಂಗಲ್ ಯಾವುದು? ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ, ಅಥವಾ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ. ಸೊ ಅರ್ಥ ಆಯ್ತಲ್ಲ? ಸೊ ಅದೇ ಥರನೇ, ಸೊ ನಾವು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತಂದರೆ ಫಸ್ಟು ಸೈಡ್ಸ್ ಯಾವುದು ಈಕ್ವಲ್ ಇದೆ ಅಂತ ನೋಡಬೇಕು. ಅದರದ್ದು ಆಪೋಸಿಟ್ ಆ್ಯಂಗಲ್ಸ್, ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಏನಾಗಿರ್ತವೆ? ಸೇಮ್ ಆಗಿರ್ತವೆ. ಸೊ ದಟ್ ಈಸ್ ವಾಟ್ ಇಸ್ ದ ಮೀನಿಂಗ್ ಆಫ್ ಇಫ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ದೆನ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ. ಇನ್ನು ಐದನೇದು, ವಿಲ್ ಟಾಕ್ ಅಬೌಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂದರೆ ಏನು? ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ, ಸೊ ಒನ್ ಆಫ್ ದ ಆ್ಯಂಗಲ್ ಏನಾಗಿರುತ್ತೆ? ಒನ್ ಆಫ್ ದ ಆ್ಯಂಗಲ್ ವಿಲ್ ಬಿ 90 ಡಿಗ್ರಿ. ಸೊ ಅಷ್ಟೇ, ಇನ್ನೇನು ಇಲ್ಲ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವ ಥರ ಇರುತ್ತೆ? ಸೊ ಯೂಶ್ವಲಿ ನಾವು ಈ ಥರ ಬರ್ತೀವಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ನ. ಎ ಬಿ ಸಿ. ಸೊ ಇದು 90 ಡಿಗ್ರಿ. ಇಲ್ಲಿ ಏನು ನಾವು ನೋಡಬೇಕು ಅಂತಂದರೆ, ವಿ ನೀಡ್ ಟು ಸಿ ಅನ್ ಹೈಪಾಟೆನ್ಯೂಸ್. ಯಾಕೆ ಅಂದರೆ ದಿಸ್ ಅಪ್ಲೈಸ್ ವಿತ್ ರೆಸ್ಪೆಕ್ಟ್ ಟು, ಇದಕ್ಕೇನು ಮಾಡ್ಬೋದು ನಾವು? ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದು. ಯಾಕೆ ಇದನ್ನು ಹಾಕಿದೆ ಅಂದರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ತೊಗೊಂಬಂದೆ ಇಲ್ಲಿ ಅಂತಂದರೆ, ವಿ ಕ್ಯಾನ್ ಅಪ್ಲೈ ಎ ಪೈಥಾಗರಸ್ ಥಿಯರಮ್. ಏನು ಪೈಥಾಗರಸ್ ಥಿಯರಮ್ಮು? ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಪೈಥಾಗರಸ್ ಥಿಯರಮ್ನ ನಾವೇನು ಮಾಡ್ಬೋದು? ನಾವು ಅಪ್ಲೈ ಮಾಡ್ಬೋದು. ಅದೊಂದೇ ಅಲ್ಲ, ವಿ ಕ್ಯಾನ್ ಆಲ್ಸೋ ಅಪ್ಲೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಯಾವ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಂತು ಅಂತಂದರೆ ವಿ ಕ್ಯಾನ್ ಆಲ್ಸೋ ಅಪ್ಲೈ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಅದು ಕೂಡ ನಮಗೆ ಗೊತ್ತಿರಬೇಕು. ಆಮೇಲೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವಾಗಲೂ ಇಲ್ಲೇ ಇರಬೇಕು ರೈಟ್ ಆ್ಯಂಗಲ್ ಅಂತೇನಿಲ್ಲ. ಸೊ ವಿ ಕ್ಯಾನ್ ಆಲ್ಸೋ ಹ್ಯಾವ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಲೈಕ್ ದಿಸ್. We can also have a right angle triangle like this where A, B, C. So ಇದೇನು ಇಂಪ್ಲೈಸ್ ಮಾಡುತ್ತೆ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಇಂಪ್ಲೈಸ್ ಮಾಡುತ್ತೆ. ಸೊ ನಾನು ಹೇಳೋದೇನಂತ ಅಂದರೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನು ಮಾಡಬೇಕು? ಯಾವುದೇ ಒಂದು ಟ್ರಯಾಂಗಲ್ನ ಐಡೆಂಟಿಫೈ ಮಾಡಿದ್ಮೇಲೆ ಅದಕ್ಕೆ 90 ಡಿಗ್ರಿ ಇದೆಯಾ ಅಂತ ಚೆಕ್ ಮಾಡಬೇಕು. ಫಸ್ಟ್ ಯು ಶುಡ್ ಚೆಕ್ ವೆದರ್ ಇಟ್ ಈಸ್ ಹ್ಯಾವಿಂಗ್ ಎ 90 ಡಿಗ್ರಿ. ಮೊದಲನೇದು, ದಿಸ್ ಈಸ್ ಅ ಫಸ್ಟ್ ಥಿಂಗ್. ಎರಡನೇದೇನು? ಚೆಕ್ ಸೈಡ್ಸ್ ಆಫ್ ಟ್ರಯಾಂಗಲ್ ಆರ್ ಈಕ್ವಲ್. ಏನು? ಸೈಡ್ಸ್ ಆಫ್ ಟ್ರಯಾಂಗಲ್ ಆರ್ ಈಕ್ವಲ್ ಅಂತ. ಮೊದಲನೇದೇನು? 90 ಡಿಗ್ರಿ ಇದೆಯಾ ಅಂತ ಚೆಕ್ ಮಾಡಿರಿ. 90 ಡಿಗ್ರಿ ಇತ್ತು ಅಂತಂದರೆ ನೀವೇನು ಮಾಡ್ಬೋದು? ನೀವು ಪೈಥಾಗರಸ್ ಥಿಯರಮ್ ಹಾಕ್ಬೋದು, ಇಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಹಾಕ್ಬೋದು. ಎರಡನೇದೇನು? ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಏನು ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡಿರಿ. ಇಫ್ ಸೈಡ್ಸ್ ಆಫ್ ಟ್ರಯಾಂಗಲ್ ಈಕ್ವಲ್ ಇತ್ತು ಅಂತಂದರೆ ಅದರ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್, ಅದನ್ನು ಹಾಕ್ಬೋದು. ಸೊ ಟ್ರಯಾಂಗಲ್ ಕೊಟ್ಟಿದ್ದಕ್ಕೆ ನಾವು ಮೊದಲನೇದು ಏನು ಮಾಡಬೇಕು? ಇವೆರಡನ್ನು ಚೆಕ್ ಮಾಡ್ಕೊಬೇಕು. ಆಮೇಲೆ ಮೂರನೇದು ಏನಂತಂದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ. ಸೊ ಮೂರನೇದು ಏನಂತಂದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಏನಾರ ಹಾಕ್ಬೋದಾ? ನಾಲ್ಕನೇದೇನು? ವೆದರ್ ಎನಿ ಆಲ್ಟರ್ನೇಟ್ ಆ್ಯಂಗಲ್ಸ್ ಇದಾವ. ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಇದಾವ.
ಆಲ್ಟರ್ನೇಟ್ ಆ್ಯಂಗಲ್ಸ್ ಇದೆಯಾ, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಇದೆಯಾ, ನೆಕ್ಸ್ಟ್ ಏನು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇದೆಯಾ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇದೆಯಾ, ನೆಕ್ಸ್ಟ್ ಏನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಇದೆಯಾ. ಇದಿಷ್ಟು ಚೆಕ್ ಮಾಡಬೇಕಷ್ಟೆ. ಎಷ್ಟು ದೆರ್ ಆರ್ ಅರೌಂಡ್ 1 2 3 4 5 6 7. ನಿಮಗೆ ಈ 7 ಕಾನ್ಸೆಪ್ಟ್ಸ್ ಗೊತ್ತಾಗಿತ್ತು ಅಂತಂದರೆ ಟ್ರಯಾಂಗಲ್ಸ್ ಚಾಪ್ಟರ್ನ ಅಟೆಂಡ್ ಮಾಡೋದು ತುಂಬ ಸುಲಭ. ಓಕೆ, ಇಲ್ಲಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಏನು, ನಾನು ಅದನ್ನು ಹೇಳಿಲ್ಲ. ಸೊ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಇನ್ನೇನಿಲ್ಲ, ದಿ ಸಮ್ ಆಫ್ ಟು ಆ್ಯಂಗಲ್ಸ್ ಶುಡ್ ಬಿ 180 ಡಿಗ್ರಿ ಅಷ್ಟೇ. ಸೊ ಈ ಆ್ಯಂಗಲ್ನ 70 ಡಿಗ್ರಿ ಅಂತ ಕೊಟ್ಟಿದ್ರೆ ಈ ಆ್ಯಂಗಲ್ ಏನಾಗುತ್ತೆ 110 ಡಿಗ್ರಿ ಆಗುತ್ತೆ. ಸೊ ಸಮ್ ಆಫ್ ದೀಸ್ ಆ್ಯಂಗಲ್ಸ್, ಇದನ್ನು ಏನಂತ ಓ ಅಂತ ಅಂದ್ಕೊಳ್ಳೋಣ, ಈ ಟ್ರಯಾಂಗಲ್ನ ಈ ಲೈನ್ನ ಎ ಮತ್ತು ಬಿ ಅಂತ ಅಂದ್ಕೊಳ್ಳೋಣ, ಇದು ಸಿ ಅಂತ ಅಂದ್ಕೊಳ್ಳೋಣ, ಸಿ ಬಿ ಇಟ್ಕೊಂಡೆ. ಸೊ ಇದರ ಅರ್ಥ ಏನಂತ ಅಂದರೆ ಆ್ಯಂಗಲ್ ಎ ಒ ಡಿ ಪ್ಲಸ್ ಆ್ಯಂಗಲ್ ಸಿ ಒ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದು ಟ್ರಯಾಂಗಲ್ಗೆಲ್ಲ ಅಪ್ಲೈ ಆಗುತ್ತೆ. ಸೊ ಟ್ರಯಾಂಗಲ್ ಈ ಥರ ಅಪ್ಲೈ ಆಗುತ್ತೆ. ಯಾವುದೇ ಒಂದು ಟ್ರಯಾಂಗಲ್ನ ಅವ್ರು ಏನು ಮಾಡಿರ್ಬೋದು, ಈ ಥರ ಕೊಡ್ಬೋದು ನಮಗೆ. ಈ ಥರ ಕೊಟ್ಬಿಟ್ಟು ಏನು ಮಾಡ್ಬೋದು, ಎಕ್ಸ್ಟೀರಿಯರ್ ಆ್ಯಂಗಲ್ನ ದೇ ಕ್ಯಾನ್ ಟೆಲ್ ಇಟ್ ಆಸ್ 110 ಡಿಗ್ರಿ. ಸೊ ಎ ಬಿ ಸಿ. ಸೊ ಎ ಬಿ ಸಿ ಅವಾಗ ಏನು ಹೇಳ್ತಾರೆ, ಎಕ್ಸ್ಟೀರಿಯರ್ ಆ್ಯಂಗಲ್ನ 110 ಡಿಗ್ರಿ ಕೊಟ್ಬಿಟ್ಟು ಇದನ್ನು 50 ಡಿಗ್ರಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ರಿ. ಸೊ ಫೈಂಡ್ ದ ಆ್ಯಂಗಲ್ ಎ ಅಂತ ಕೇಳ್ತಾರೆ. ಫೈಂಡ್ ಆ್ಯಂಗಲ್ ಎ ಅಂತ ಕೇಳಿದಾಗ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ ಫಾರ್ಮ್ ಮಾಡ್ತಾ ಇದೆ. ಯಾಕೆ ಅಂತಂದರೆ ಇಟ್ ಈಸ್ ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಏನು ಮಾಡುತ್ತೆ 180 ಡಿಗ್ರಿ ಕೊಡುತ್ತೆ. ಸೊ ಇದು 110 ಡಿಗ್ರಿ ಆದರೆ ಈ ಆ್ಯಂಗಲ್ ಎಷ್ಟಾಗುತ್ತೆ, ದಿಸ್ ಆ್ಯಂಗಲ್ ವಿಲ್ ಬಿ 70 ಡಿಗ್ರಿ. ಯಾಕೆ ಅಂತಂದರೆ 180 ಮೈನಸ್ 110 ಈಸ್ ಈಕ್ವಲ್ ಟು 70 ಡಿಗ್ರಿ ಆಗುತ್ತೆ. ಯಾಕೆಂದರೆ ಸ್ಟ್ರೈಟ್ ಲೈನ್ ಎಷ್ಟು ಫಾರ್ಮ್ ಮಾಡುತ್ತೆ, ಆ್ಯಂಗಲ್ನ 180 ಡಿಗ್ರಿ ಫಾರ್ಮ್ ಮಾಡುತ್ತೆ. ಸೊ ಇದು 70 ಡಿಗ್ರಿ ಆಯಿತು ಅಂತಂದರೆ, ಇದು 50 ಡಿಗ್ರಿ ಆಯಿತು ಅಂತಂದರೆ, ಇದು 50 ಡಿಗ್ರಿ ಆಯಿತು, ಇದು 70 ಡಿಗ್ರಿ ಆಯಿತು ಅಂದರೆ ಏನಾಯಿತು 140 ಆಯಿತು. ಸೊ ವಿ ವಿಲ್ ಗೋ ವಿತ್ ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಆ್ಯಂಗಲ್ಸ್ ಆಫ್ ಪ್ರಾಪರ್ಟಿ ಹಾಕೊಂಡ್ರೆ ಏನಾಗುತ್ತೆ, ಸೊ ವಿ ಗೆಟ್ ದಿಸ್ ಆ್ಯಂಗಲ್ ಆಸ್ ಎಷ್ಟು ಬರುತ್ತೆ ಹೇಳಿ ನೋಡೋಣ, 40 ಡಿಗ್ರಿ ಬರುತ್ತೆ. ಸೊ ಈ ಥರ ಕಂಡುಹಿಡಿಬೋದು ಆ್ಯಂಗಲ್. ಗೊತ್ತಾಯ್ತಲ್ಲ. ಸೊ ಇದು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ದು ಅಡ್ವಾಂಟೇಜು. ಇನ್ನೊಂದೇನು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಎಂತಕ್ಕೆ ಬರುತ್ತೆ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸು ಕೂಡ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಥರನೇ. ಅಲ್ಲಿ ಏನಂತ ಅಂತಂದರೆ ದಿ ಸಮ್ ಆಫ್ ದ ಆ್ಯಂಗಲ್ಸ್ ಈಸ್ 90 ಡಿಗ್ರಿ. ಯಾವ ಥರ, ಸೊ ಈ ಥರ ಇರುತ್ತೆ ಅಂದ್ಕೊಡ್ರಿ. ಸೊ ದಿಸ್ ಆ್ಯಂಗಲ್ ಈಸ್ 60 ಡಿಗ್ರಿ ಆಯಿತು ಅಂದರೆ ದಿಸ್ ಆ್ಯಂಗಲ್ ಈಸ್ 90 ಡಿಗ್ರಿ. ಸೊ ಈ ಆ್ಯಂಗಲ್ ಏನಾಗುತ್ತೆ 30 ಡಿಗ್ರಿ ಆಗುತ್ತೆ. ಸೊ ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಅಂದರೆ ಸಮ್ ಆಫ್ ದ ಆ್ಯಂಗಲ್ಸ್ ಶುಡ್ ಬಿ 90 ಡಿಗ್ರಿ. ಎ ಬಿ ಸಿ ಡಿ ಅಂತ ಅಂದ್ಕೊಳ್ರಿ. ಎ ಬಿ ಸಿ ಡಿ ಇ ಅಂತ ತಗೊಳ್ಳೋಣ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ, ಆ್ಯಂಗಲ್ ಬಿ ಇ ಡಿ ಪ್ಲಸ್ ಆ್ಯಂಗಲ್ ಸಿ ಇ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇ ಬಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಿ ಇ ಡಿ ಎಷ್ಟಿದೆ ಆ್ಯಂಗಲು, ಇಲ್ಲಿ ಬಿ ಇ ಡಿ ಆ್ಯಂಗಲ್ ಎಷ್ಟಿದೆ, ಬಿ ಇ ಡಿ ಆ್ಯಂಗಲ್ ಎಷ್ಟಿದೆ 60 ಡಿಗ್ರಿ ಇದೆ. ಪ್ಲಸ್ ಸಿ ಇ ಡಿ ಆ್ಯಂಗಲ್ ಎಷ್ಟಿದೆ, ಸಿ ಇ ಡಿ ಅಂದರೆ ಇಲ್ಲಿಂದ ಇಲ್ಲಿ ಹಿಂಗೆ ಪಾಸ್ ಆಗ್ತಾ ಇರೋದು, ಇದು 30 ಡಿಗ್ರಿ ಇದೆ. ಸೊ 90 ಡಿಗ್ರಿ ಇದೆ. ಸೊ ಇದರ ಅರ್ಥ ಇದು ಇದು ಟ್ರಯಾಂಗಲ್ಸ್ಗೆಲ್ಲ ಅಪ್ಲೈ ಆಗುತ್ತೆ. ಯಾವ ಥರ ಬರುತ್ತೆ ಟ್ರಯಾಂಗಲ್ಸ್ಗೆ ಇದು ನೋಡಿ. ಇದಕ್ಕೂ ಇನ್ನೇನಿಲ್ಲ, ಟ್ರಯಾಂಗಲ್ಸ್ ಯಾವ ಥರ ಬರುತ್ತೆ ಅಂದರೆ ಇದು ತೋರಿಸ್ತೀನಿ ಡೈರೆಕ್ಟಾಗಿ. ಸೊ ಈ ಥರ ಒಂದು ಲೈನ್ ಹೋಗ್ತಾ ಇರುತ್ತೆ. ವಿ ಕ್ಯಾನ್ ಹ್ಯಾವ್ ಎ ಟ್ರಯಾಂಗಲ್ ಲೈಕ್ ದಿಸ್. ಈ ಥರ ಟ್ರಯಾಂಗಲ್ಸ್ ಇತ್ತು ಅಂತಂದರೆ ಈ ಆ್ಯಂಗಲ್ ಬಂದ್ಬಿಟ್ಟು ನಮ್ಗೆ ಏನಾಗಿರ್ಬೋದು, ಈ ಆ್ಯಂಗಲ್ ಬಂದ್ಬಿಟ್ಟು 30 ಡಿಗ್ರಿ ಇತ್ತು ಅಂತ ಅಂದ್ಕೊಳ್ಳಿ. ಟ್ರಯಾಂಗಲ್ ಈಸ್ ಎ ಬಿ ಸಿ ಡಿ ಇ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಇದು 90 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ಯಾವುದು ದೇ ವಿಲ್ ಟೆಲ್ ಓಕೆ 90 ಡಿಗ್ರಿ ಅಂದ್ರೇನು, ಎ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಇ. ಇದು ಯಾವ ಚಾಪ್ಟರ್ ಬರುತ್ತೆ, ದಿಸ್ ಈಸ್ ಯೂಶಲಿ ಕಮ್ಸ್ ಇನ್ ಸರ್ಕಲ್ಸ್. ಸರ್ಕಲ್ಸಲ್ಲಿ ಬರುತ್ತೆ. ಸರ್ಕಲ್ಸಲ್ಲಿ ಎಲ್ಲಿ ಬರುತ್ತೆ, ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಟು ರೇಡಿಯಸ್. ಎಲ್ಲಿ, ಆ್ಯಟ್ ಪಾಯಿಂಟ್ ಆಫ್
ಕಾಂಟ್ಯಾಕ್ಟ್ ಎಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅದು ಗೊತ್ತಿರಬೇಕು ನಮ್ಗೆ ಅಷ್ಟೇ. ಸೊ ಇಲ್ಲೇನಾಯಿತು, ಇದು 30 ಡಿಗ್ರಿ ಆಯಿತು ಅಂದರೆ ಈ ಆ್ಯಂಗಲ್ ಎಷ್ಟಾಗುತ್ತೆ, ಈ ಆ್ಯಂಗಲು 60 ಡಿಗ್ರಿ ಆಗುತ್ತೆ, ಈ ಆ್ಯಂಗಲ್ ಎಷ್ಟಾಗುತ್ತೆ 80 ಡಿಗ್ರಿ ಆಗುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಇವಾಗ ಏನು ಮಾಡ್ದೋ, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ನೋಡ್ದು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ನೋಡ್ದು. So we have gone through complementary angles, we have seen supplementary angles, we have seen corresponding angles ನೋಡ್ದು, alternate angles ನೋಡ್ದು, vertical opposite angles ನೋಡ್ದು, angles and property ನೋಡ್ದು, if sides of triangle are equal and their corresponding angles are equal ಅಂತ ನೋಡ್ದು. ಒಂದೇ ಏನಂದರೆ ಏರಿಯಾ ಆಫ್ ಎ ಟ್ರಯಾಂಗಲ್ ಅಂತ ಬಿಟ್ಟಿದ್ದೀನಿ. ಯಾಕೆ ಏರಿಯಾ ಆಫ್ ಎ ಟ್ರಯಾಂಗಲ್ನ ಟ್ರಯಾಂಗಲ್ಸ್ಗಿಂತ ಮುಂಚೆ ತೊಗೊತಾ ಇದ್ದೀನಿ ಅಂದರೆ ಐ ವಿಲ್ ಜಸ್ಟ್ ಟೆಲ್ ಯು. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಸೊ ಯಾಕೆ ಏರಿಯಾ ಆಫ್ ಎ ಟ್ರಯಾಂಗಲ್ನ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತ ಅಂದರೆ, ನಾವು ಯೂಶಲಿ ನಾವು ಓದಬೇಕಂದ್ರೆ ನಾವು ಏನು ಮಾಡಿರ್ತೀವಿ, ಏರಿಯಾ ಆಫ್ ಎ ಟ್ರಯಾಂಗಲ್ ಯಾವಾಗಲೂ ರೈಟ್ ಆ್ಯಂಗಲ್ಗೆ ತೊಗೊಂಡಿರ್ತೀವಿ, ಯಾವಾಗಲೂ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ತೊಗೊಂಡಿರ್ತೀವಿ. ಈ ಥರ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇರುತ್ತೆ, ಇದು ಎ ಇರುತ್ತೆ, ಇದು ಬಿ ಇರುತ್ತೆ, ಇದು ಸಿ ಇರುತ್ತೆ. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಹಾಫ್ ಇಂಟು ಬೇಸ್ ಇಂಟು ಹೈಟ್, ಅಥವಾ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಅನ್ಬೋದು. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ಬೇಸ್ ಟು ದ ಟಾಪ್. ಸೊ ಇದೇನಾಗುತ್ತೆ ಇಲ್ಲಿ ನೋಡಿ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಇದು ಕರೆಕ್ಟ್. ಸೊ ಇಲ್ಲೇನಾಗ್ಬೋದು, ಇದು 3 ಆಗ್ಬೋದು, ಓಕೆ, ಇದು 5 ಆಗ್ಬೋದು, ಇದು 4 ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ಸೊ ದಿಸ್ ಈಸ್ ವರ್ಕ್ಸ್ ಫೈನ್ ಆ್ಯಕ್ಚುಲಿ ವಿತ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ. ಇದೇನಾಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಯಾಕಂದರೆ ಆಗಲೇ ವರ್ಟಿಕಲ್ ಡಿಸ್ಟೆನ್ಸ್ ಇದೆ ಇದಕ್ಕೆ. ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ, ಓಕೆ. ಸೊ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇರೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಅದೇ ನೀವು ಬೇರೆ ಯಾವ್ದಾರ ಟ್ರಯಾಂಗಲ್ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ವಿಲ್ ಶೋ ಸಮಥಿಂಗ್ ಟ್ರಯಾಂಗಲ್ ಲೈಕ್ ದಿಸ್. ಸೊ ಎ ಬಿ ಸಿ. ಸೊ ಈ ಟ್ರಯಾಂಗಲ್ಗೂ ನಾವು ಏನು, ಈ ಟ್ರಯಾಂಗಲ್ ಕೂಡ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಈ ಟ್ರಯಾಂಗಲ್ಗೂ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬಟ್ ಇಲ್ಲೇನಾಗಿದೆ, ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ ನಮಗೆ. ಸೊ ಹೌ ಡು ಯು ಫೈಂಡ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಸೊ ಈ ಟ್ರಯಾಂಗಲ್ಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫೈಂಡ್ ಮಾಡಬೇಕು ಅಂದರೆ ವಿ ನೀಡ್ ಟು ಎಕ್ಸ್ಟೆಂಡ್ ದಿಸ್ ಆ್ಯಂಡ್ ವಿ ನೀಡ್ ಟು ಡ್ರಾ ಪರ್ಪೆಂಡಿಕ್ಯುಲರ್. ಈ ಪರ್ಪೆಂಡಿಕ್ಯುಲರ್ ಹಾಕ್ಬಿಟ್ಟು ದಿಸ್ ವಿಲ್ ಬಿ ಮೈ ಹೈಟ್. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಮೈ ಬೇಸ್ ವಿಲ್ ಬಿ ದಿಸ್ ಮಚ್. ಬೇಸ್ ಎಲ್ಲಿಂದ ಇಲ್ಲಿವರೆಗೆ ಇರುತ್ತೆ, ಬೇಸ್ ಬಂದು ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ. ಸೊ ಅಲ್ಲಿಗೇನು ಇಂಪ್ಲೈ ಆಗುತ್ತೆ ಇದಕ್ಕೆ, ಹಾಫ್ ಇಂಟು ಎ ಬಿ ಇಂಟು ಇದು ಯಾವುದು ಸಿ ಡಿ ಅಂತ ತಗೊಳ್ಳೋಣ, ಹಾಫ್ ಇಂಟು ಎ ಬಿ ಇಂಟು ಸಿ ಡಿ ಆಗುತ್ತೆ. ಸೊ ಈ ಥರ ಇರುತ್ತೆ ಏರಿಯಾ ಆಫ್ ಎ ಟ್ರಯಾಂಗಲ್ ವೆನ್ ವಿ ಡೋಂಟ್ ಹ್ಯಾವ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈ ಥರ ಡ್ರಾ ಮಾಡಬೇಕು. ಇದು ಒಂದು. ಇನ್ನೊಂದು ಏನಂತಂದರೆ, ಯಾವಾಗಲೂ ನಾವು ಬೇಸ್ ಕೆಳಗಡೆನೇ ಇರಬೇಕು ಅಂತ ಅನ್ಕೊತೀವಿ. ದಿಸ್ ಇಸ್ ಆಲ್ಸೋ ಒನ್ ಥಿಂಗ್ ವಾಟ್ ವಿ ಹ್ಯಾವ್ ಲರ್ನ್ಡ್. ನಾವು ಮೊದಲಿಂದ ಕಲ್ತಿರೋದೇನು, ಬೇಸ್ ಕೆಳಗಡೆನೇ ಇರುತ್ತೆ ಅಂತ. ಸೊ ಅದು ಕೂಡ ಏನಿಲ್ಲ, ಬೇಸ್ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇರ್ಬೋದು. ಫಾರ್ ಎಕ್ಸಾಂಪಲ್ ಮೊದಲನೇ ಟ್ರಯಾಂಗಲ್ನೇ ತೊಗೊತೀನಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೋತೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ರೆ ಎ ಬಿ ಸಿ. ಇದನ್ನು ಬಿ ಸಿನ ಬೇಸ್ ತೊಗೋಬೇಕಂದ್ರೆ ವೆನ್ ವಿ ಆರ್ ಟೇಕಿಂಗ್ ಬಿ ಸಿ ಆ್ಯಸ್ ಬೇಸ್, ಬಿ ಸಿನ ಬೇಸ್ ತಗೋಬೇಕಂದ್ರೆ ನಮ್ಮ ಏರಿಯಾ ಆಫ್ ಎ ಟ್ರಯಾಂಗಲ್ ಏನಾಗ್ತಿತ್ತು, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ಹಾಫ್ ಇಂಟು ಬೇಸ್ ನಮ್ದು ಯಾವುದು, ಬಿ ಸಿ ಬೇಸು. ಹೈಟ್ ಏನಾಗ್ತಿತ್ತು, ಹೈಟ್ ಎ ಬಿ ಇತ್ತು, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸು. ಅದೇ ನಾನು ಇವಾಗ ಬಿ ಸಿ ಬೇಸ್ ತೊಗೊಳ್ಳಲ್ಲ, ನಾನು ಎ ಬಿನ ಬೇಸ್ ಅಂತ ತೊಗೊತೀನಿ. ಸೊ ನಾನು ಎ ಬಿನ ಬೇಸ್ ತೊಗೊಂಡಾಗ ನಾನು ಏನು ಮಾಡಬೇಕು, ಸೊ ಎ ಬಿನ ಬೇಸ್ ತೊಗೊಂಡಾಗ ಏನಾಗುತ್ತೆ, ವೆನ್ ಐ ಆಮ್ ಟೇಕಿಂಗ್ ಎಸ್ ಎ ಬಿ ಎಸ್ ಬೇಸ್, ಎ ಬಿ ಎಸ್ ಬೇಸ್ ತೊಗೊಂಡಾಗ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಸಾರಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಎ ಬಿ ಆಗುತ್ತೆ. ಸೊ ಹಾಫ್ ಇಂಟು ಬೇಸ್ ಯಾವುದು, ಬೇಸ್ ಬಂದ್ಬಿಟ್ಟು ಎ, ಸಾರಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ವಿಲ್ ಬಿ ಬಿ ಸಿ. ಸೊ ನಮ್ಮ ಏರಿಯಾ ಆಫ್ ಎ ಟ್ರಯಾಂಗಲ್ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಏನು, ಬೇಸ್ ವಿಲ್ ಬಿ ಎ ಬಿ ಇಂಟು ಹೈಟ್ ವಿಲ್ ಬಿ ಬಿ ಸಿ. ಸೊ ಎ ಬಿ ಎಸ್ ಬೇಸ್ ತೊಗೊಂಡಾಗ ಈ ಥರ ಬರುತ್ತೆ. ಅದೇ ನಾವು ಎ ಸಿ ಎಸ್ ಬೇಸ್ ತೊಗೊಂಡ್ರೆ, ಎ ಸಿನ ಏನಾದ್ರು ಬೇಸ್ ತೊಗೊಂಡ್ರೆ, ಎ ಸಿ ಎಸ್ ಬೇಸ್ ತೊಗೊಂಡಾಗ ಎ ಸಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ, there is no perpendicular distance. In that case we need to draw a perpendicular distance. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಡ್ರಾ ಮಾಡಬೇಕು. ಸೊ
ಸೊ ಬಿ ಡಿ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಅಂದ್ಕೊಳ್ಳೋಣ. ಸೊ ಇನ್ನೇನಾಗುತ್ತೆ ಇಲ್ಲಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಬಿ ಡಿ ಆಗುತ್ತೆ. ಸೊ ನಮ್ಮ ಟ್ರಯಾಂಗಲ್ದು ಫಾರ್ಮುಲಾ ಏನಾಗುತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಯಾವುದು, ಬೇಸ್ ಬಂದು ಎ ಸಿ, ಹೈಟ್ ಬಂದು ಬಿ ಡಿ, ವಿಚ್ ಇಸ್ ನಥಿಂಗ್ ಬಟ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಸೊ ಗೊತ್ತಾಯ್ತಲ್ಲ. ಸೊ ಇದ್ರದ್ದು ಎಲ್ಲ ಏರಿಯಾ ಕೂಡ ಸೇಮೇ ಬರುತ್ತೆ. ಆಲ್ ದೀಸ್ ಏರಿಯಾಸ್ ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಲ್ಲ, ಎಲ್ಲ ಏರಿಯಾಸು ಕೂಡ ಆಲ್ ಏರಿಯಾಸ್ ವಿಲ್ ಬಿ ಸೇಮ್. ಸೊ ನಾನು ಇಲ್ಲಿ ಹೇಳೋಕ್ಕೆ ಏನು ಬಂದೆ ಅಂದರೆ, ಯಾವಾಗಲೂ ಬೇಸ್ ಬಿ ಸಿನೇ ಆಗಿರಬೇಕು ಅಂತೇನಿಲ್ಲ. ಸೊ ಬೇಸ್ ಯಾವುದಾಗುತ್ತೆ ಅನ್ನೋದ್ರ ಮೇಲೆ ಏನಾಗುತ್ತೆ, ನಮ್ಮ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಥವಾ ಹೈಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇವಾಗ ಬಿ ಸಿ ಬೇಸ್ ಆದಾಗ ಎ ಬಿ ಹೈಟ್ ಆಗುತ್ತೆ, ಅದೇ ಎ ಬಿ ಬೇಸ್ ಆದಾಗ ಬಿ ಸಿ ಹೈಟ್ ಆಗುತ್ತೆ. ಆಮೇಲೆ ಎ ಸಿ ಬೇಸ್ ಆದಾಗ ಬಿ ಡಿ ಏನಾಗುತ್ತೆ, ಹೈಟ್ ಆಗುತ್ತೆ. ಸೊ ಇದು ಬೇಸಿಕ್ಸ್ ಗೊತ್ತಿರಬೇಕು ನಮಗೆ. ಇದು ಎಲ್ಲಿ ಬೇಕಾಗುತ್ತೆ ನಮಗೆ ಅಂದರೆ ವೆನ್ ವಿ ಆರ್ ಪ್ರೂವಿಂಗ್ ಥೇಲ್ಸ್ ಥಿಯರಮ್. ಥೇಲ್ಸ್ ಥಿಯರಮ್ಗೆ ಇದು ಇಂಪಾರ್ಟೆಂಟು, ಇದು ಬೇಕಾಗುತ್ತೆ. ಸೊ ಥ್ಯಾಂಕ್ ಯು.